ದೇಶದಲ್ಲಿ ನಡೆದಂಥ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ NDA ಮೂರನೇ ಬಾರಿಗೆ ಮತ್ತೊಮ್ಮೆ ಬಹುಮತವನ್ನು ಗಳಿಸಿ ಮೂರನೇ ಬಾರಿಗೆ ಹ್ಯಾಟ್ರಿಕ್ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿಯವರು ಅಧಿಕಾರ ಸ್ವೀಕಾರ ಮಾಡಲಿಕ್ಕೆ ಜನ ಆಶೀರ್ವಾದ ಮಾಡಿದ್ದಾರೆ. 10 ವರ್ಷದಲ್ಲಿ ನರೇಂದ್ರ ಮೋದಿಯವರು ಈ ದೇಶದಲ್ಲಿ ತಂದಂಥ 16 ಕಾನೂನಾತ್ಮಕ ಸುಧಾರಣೆಗಳು, ಆಡಳಿತಾತ್ಮಕ ವಿಚಾರಗಳು, ಅಭಿವೃದ್ಧಿಪರ ಚಿಂತನೆಗಳು ಒಂದಷ್ಟು 2024ರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಹೆಚ್ಚು ಸ್ಥಾನಗಳನ್ನು ನೀಡಬೇಕಿತ್ತು. ಬೇರೆ ಬೇರೆ ಕಾರಣಗಳಿಂದ ಕಾಂಗ್ರೆಸ್ಸಿನವರ ಬೇರೆ ಬೇರೆ ಗ್ಯಾರಂಟಿಗಳು, ಅಪಪ್ರಚಾರಗಳಿಂದ ನಿರೀಕ್ಷಿತ ಮಟ್ಟದ ಫಲಿತಾಂಶ ನಮಗೆ ಬರಲಿಲ್ಲ. ಆದರೆ ಒಂದು ಸರ್ಕಾರ ಕಟ್ಟಲಿಕ್ಕೆ ಎಷ್ಟು ಬಹುಮತ ಬೇಕೋ ಅಷ್ಟನ್ನು ಜನ ಇವತ್ತು NDAಗೆ ನೀಡಿ ಕೇಂದ್ರದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಸರ್ಕಾರದ NDA ಸರ್ಕಾರ ಬರಲಿಕ್ಕೆ ಇವತ್ತು ಆಶೀರ್ವಾದ ಮಾಡಿದ್ದಾರೆ. ಅದಕ್ಕಾಗಿ ನಾನು ಎಲ್ಲ ನಮ್ಮ ಮತದಾರರಿಗೆ, ನಮ್ಮ ಭಾರತೀಯ ಜನತಾ ಕಾರ್ಯಕರ್ತರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಕರ್ನಾಟಕದಲ್ಲಿ ಕಳೆದ 1 ವರ್ಷದಿಂದ ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಸರ್ಕಾರ ಭಾಳಷ್ಟು ಗ್ಯಾರಂಟಿಗಳನ್ನು ಪ್ರಚಾರ ಮಾಡ್ತಾ 1 ವರ್ಷ ಕಾಲ ಕಳೆಯಿತು. ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ 100ಕ್ಕೆ 100 ಕುಂಠಿತ ಆಯಿತು. ರಾಜ್ಯದಲ್ಲಿ ಸಂಪೂರ್ಣ ಕಾನೂನು ಸುವ್ಯವಸ್ಥೆ ಕುಸಿದು ಹೋಗಿ ರಾತ್ರಿ ಬೆಳಗಾಗುವಾಗ 16 ಕೊಲೆಗಳು ರಸ್ತೆ ಮಧ್ಯದಲ್ಲಿ ನಡೆಯುವಂಥ ಸಂಗತಿಗಳಾಯಿತು. ಒಂದು ಕಡೆಯಿಂದ ಭ್ರಷ್ಟಾಚಾರ ಮುಗಿಲು ಮುಟ್ಟಿದ್ದು. ಇದರ ಪರಿಣಾಮ ಇವತ್ತು ಕರ್ನಾಟಕದಲ್ಲಿ ಜನತೆ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡಿದ್ದಾರೆ. 28ರಲ್ಲಿ NDAಗೆ 19 ಸ್ಥಾನಗಳನ್ನು ಗೆಲ್ಲಿಸುವ ಮುಖಾಂತರ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಜನವಿರೋಧಿ ಸರ್ಕಾರ ಅಂತೇಳಿ ತೋರಿಸ್ಕೊಡುವ ಕೆಲಸವನ್ನು ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 31 ವರ್ಷದಿಂದ ಭಾರತೀಯ ಜನತಾ ಪಾರ್ಟಿಗೆ ನಮ್ಮೆಲ್ಲ ಮತದಾರರು ಆಶೀರ್ವಾದ ಮಾಡಿದ್ದಾರೆ. ಒಂದು ಹಿಂದುತ್ವದ ನೆಲೆಯಲ್ಲಿ ಕಳೆದ 15 ವರ್ಷದಲ್ಲಿ ನಳಿನ್ ಕುಮಾರ್ ಕಟೀಲ್ ಮಾಡಿದಂಥ ಅಭಿವೃದ್ಧಿ, ನಮ್ಮ ಕಾರ್ಯಕರ್ತರ ಸಂಘಟಿತ ಪ್ರಯತ್ನ ಇವತ್ತು ಮತ್ತೊಮ್ಮೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಇವರಿಗೆ 1,49,000 ಅಂತರದಿಂದ ಗೆಲುವನ್ನು ಪಡೆಯಲಿಕ್ಕೆ ಕಾರಣ ಆಯಿತು. ಈ ಸಲದ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದಷ್ಟು ಜನ ಜಾತಿಯ ವಿಷಬೀಜವನ್ನು ಹಚ್ಚುವಂತೆ ಕೆಲಸ ಮಾಡಿದರು. ಒಂದಷ್ಟು ಅಭಿವೃದ್ಧಿ ಬಗ್ಗೆ ಮಾತಾಡಿದರು. ಇದು ಯಾವುದನ್ನು ಜನ ಲೆಕ್ಕಿಸದೆ ಇವತ್ತು ಜಾತಿಯನ್ನು ಕಡೆಗಣಿಸಿ ದೇಶ ಮುಖ್ಯ ಅಂತೇಳಿ ರಾಷ್ಟ್ರ ಪ್ರೇಮವನ್ನು ಈ ಚುನಾವಣೆ ಮುಖಾಂತರ ತೋರಿಸಿಕೊಡುವಂಥ ಕೆಲಸ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ಮಾಡಿದರೆ ಅದಕ್ಕೂ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ವಿಶೇಷವಾಗಿ ಪುತ್ತೂರು, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಕಡೆ ಭಾರತೀಯ ಜನತಾ ಪಾರ್ಟಿ ಶಾಸಕರು ಗೆಲ್ಲಬೇಕಿದ್ದಾರೆ. ಪುತ್ತೂರಿನಲ್ಲಿ ನಮಗೆ ಹಿನ್ನಡೆ ಆಯಿತು. ಇವತ್ತು ಮತ್ತೆ ಕಾರ್ಯಕರ್ತರು ಸಂಘಟಿತರಾಗಿ ಮತ್ತೆ 28,000ಗಳ ಅಂತರವನ್ನು ಪುತ್ತೂರಿನಲ್ಲಿ BJPಗೆ ನೀಡುವ ಮುಖಾಂತರ ಮತ್ತೆ ಭಾರತೀಯ ಜನತಾ ಪಾರ್ಟಿ ಭದ್ರವಾಗಿದೆ. ಪುತ್ತೂರಿನಲ್ಲಿ ಕಾರ್ಯಕರ್ತರು ಒಟ್ಟಾಗಿದ್ದಾರೆ. ಮುಂದಿನ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ಸ್ಥಳೀಯಾಡಳಿತ ಚುನಾವಣೆ ಇರ್ಬೋದು, ಇದರಲ್ಲಿ ಖಂಡಿತ ಮತ್ತೆ ನಾವೇ ಗೆಲ್ಲುವಂಥ ಸಂದೇಶವನ್ನು ಪುತ್ತೂರಿಂದಲೂ ನಮ್ಮೆಲ್ಲ ಮತದಾರರು ನೀಡಿದ್ದಾರೆ. ಅದಕ್ಕಾಗಿ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಮತದಾರರಿಗೆ, ವಿಶೇಷವಾಗಿ ಗೆದ್ದಂಥ ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಇವರಿಗೆ ಮಾಲಿಂಗೇಶ್ವರ ದೇವರು ಆಶೀರ್ವಾದ ಮಾಡಿ ಇನ್ನಷ್ಟು ಜನಸೇವೆ ಮಾಡಲಿಕ್ಕೆ ಆ ಬ್ರಿಜೇಶ್ ಚೌಟ್ರಿಗೂ ಅನುಗ್ರಹ ಕೊಡಲಿ. ಅದೇ ರೀತಿ ಎಲ್ಲ ನಮ್ಮ ಮತದಾರರು, ನಮ್ಮ ಕಾರ್ಯಕರ್ತರು ಮುಂದಿನ ದಿನಗಳಲ್ಲಿ ಕೂಡ BJPಗೆ ಆಶೀರ್ವಾದ ಮಾಡಲಿ ಅಂತೇಳಿ ಈ ಮೂಲಕ ಹಾರೈಸ್ತಾ ಇದ್ದೇನೆ. ಈಗ ಒಂದು ಲೀಡಿನ ಬಗ್ಗೆ ಮತ್ತು ನೋಟದ ಬಗ್ಗೆ ಹೇಳೋದು, ನೋಟ ತುಂಬ ಜಾಸ್ತಿ. ನೋಟ ಇಡೀ ದೇಶದಲ್ಲಿ ಕಂಪೇರ್ ಮಾಡಿದರೆ ಕೆಲವು ಕಡೆ 2 ಲಕ್ಷ ಕೂಡ ನೋಟ ಹೋಗಿದೆ. ಬೇರೆ ಬೇರೆ ಕಾರಣಗಳಿಂದ ನೋಟಕ್ಕೆ ಜನ ಮತವನ್ನು ಹಾಕ್ತಾರೆ. ಕೆಲವು ಅಪಪ್ರಚಾರಗಳಿಂದಲೂ ಹಾಕ್ತಾರೆ, ಕೆಲವರು ಅಸಮಾಧಾನದಿಂದಲೂ ಹಾಕ್ತಾರೆ. ಬೇರೆ ಬೇರೆ ಕಾರಣಗಳು ಇರ್ಬೋದು.
ಸಹಜವಾಗಿ ನೀವು ಹೇಳಿದ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2018ರ ಚುನಾವಣೆಗೆ ಹೋಲಿಕೆ ಮಾಡಿದರೆ ನೋಟ ಜಾಸ್ತಿ ಆಗಿದೆ. ಕಾರಣ ಇದೆ ಅದಕ್ಕೆ. ಈ ಚುನಾವಣೆಯಲ್ಲಿ ಜಾತಿಯ ವಿಚಾರವನ್ನು ಹೇಗೆ ಜನ ಮಾತಾಡಿದರು, ಒಂದಷ್ಟು ಅಪಪ್ರಚಾರ ಮಾಡಿದರು, ಅದೇ ರೀತಿಯಲ್ಲಿ ಬೇರೆ ಬೇರೆ ಇಶ್ಯೂಗಳನ್ನು ಇಟ್ಟುಕೊಂಡು ನೋಟಕ್ಕೂ ಮತ ನೀಡಲಿಕ್ಕೆ ಜನರನ್ನು ಒಂದಷ್ಟು ಪ್ರೇರೇಪಿಸಿದ ಪರಿಣಾಮ ಇವತ್ತು ನೋಟಕ್ಕೆ ಒಂದಷ್ಟು ಹೆಚ್ಚು ಮತಗಳು ಬಿದ್ದಿದೆ. ಧನ್ಯವಾದ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.